ತುಂಬ ಖುಷಿ ಆಗ್ತಿದೆ. ಇಷ್ಟು ವರ್ಷ ನಾವು ಅಂದರೆ ಶೂಟಿಂಗ್ ಮಾಡಿರೋದು, ಇಷ್ಟು ವರ್ಷ ಎಲ್ಲ ಪಟ್ಟಿದ ಕಷ್ಟ ಅಂದರೆ ಚೆನ್ನಾಗಿ ಕಾಣಿಸ್ತಿದೆ ಅದು ಸ್ಕ್ರೀನಲ್ಲಿ. ಸೊ ಹ್ಯಾಪಿ. ಒಳ್ಳೆ ಸಿನಿಮಾಗೆ ನಮ್ಮ ಕನ್ನಡ ಆಡಿಯನ್ಸ್ ಕೈ ಹಿಡಿತಾರೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದೆಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಿಮಗೆ ಎಲ್ಲೂ ನೀವು ಗೆಸ್ ಮಾಡೋಕ್ಕಾಗಲ್ಲ. ಈವನ್ ಆ್ಯಸ್ ನನಗೂ ಸ್ವಲ್ಪ ಕತೆ ಗೊತ್ತಿತ್ತು, ನನ್ನ ಪಾರ್ಟ್ ಅಷ್ಟೇ ಗೊತ್ತಿತ್ತು, ಬಟ್ ನನಗೆ ಗೆಸ್ ಮಾಡೋಕ್ಕಾಗಿಲ್ಲ. ಈವನ್ ಐ ಆಮ್ ಅ ಪಾರ್ಟ್ ಆಫ್ ದ ಮೂವಿ, ಬಟ್ ನನಗೆ ಎಲ್ಲೂ ಗೆಸ್ ಮಾಡೋಕ್ಕಾಗಿಲ್ಲ ಆಫ್ಟರ್ ಇಂಟರ್ವಲ್. ಬಟ್ ನೀವು ಇದನ್ನು ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಮ್ಮ ತುಂಬ ಖುಷಿಯಾಗಿದ್ದಾರೆ, ತುಂಬ ಅಂದರೆ ನನ್ನ ಫುಲ್ ಫ್ಯಾಮಿಲಿ ಇವತ್ತು ಬೆಳಗಾಮಲ್ಲೂ ಎಲ್ಲ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಹೋಗಿ ನೋಡ್ತಾ ಇದ್ದಾರೆ. ಸೊ ಹ್ಯಾಪಿ. ಹೌದು, ಇದು ಸೆಕೆಂಡ್ ಟೈಮ್ ನಾನು ನೋಡಿದ್ದು. ತುಂಬ ಖುಷಿ ಆಗ್ತಿದೆ, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಈವನ್ ಲೈಕ್ ಆ್ಯಸ್ ಅ ಆಡಿಯನ್ಸ್ ಆಗಿ ಇವೊಂದು ನಾನು ಈ ಸಿನಿಮಾದ ಪಾರ್ಟ್ ಆಗಿರಲಿಲ್ಲ ಅಂದ್ರೂ ನನಗಿದು ತುಂಬ ಇಷ್ಟ ಆಗ್ತಿತ್ತು. ಈ ಥರ ಸಿನಿಮಾ ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಶೋ ಆದಮೇಲೆ ರಂಗಿತರಂಗ ಆದಮೇಲೆ ಈಗ ಆಲ್ಮೋಸ್ಟ್ 10 years ಆದಮೇಲೆ ಈಗ ಇದೇ ಬಂದಿದೆ ಅನ್ಕೋತೀನಿ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಸೊ ನೀವೆಲ್ಲೂ ಗೆಸ್ ಮಾಡೋಕ್ಕಾಗಲ್ಲ, ನೀವು ಗೆಸ್ ಮಾಡಿದ್ದೆಲ್ಲ ರಾಂಗ್ ಆಗುತ್ತೆ. ಸೊ ಅದನ್ನು ನೀವು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಂದ್ರೇ ನಿಮಗದು ತುಂಬ ಕನೆಕ್ಟ್ ಆಗೋದು, ತುಂಬ ನೀವು ಎಂಜಾಯ್ ಮಾಡ್ಬೋದು ಥಿಯೇಟ್ರಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನನಗಂತೂ ತುಂಬ ಕ್ಯೂರಿಯಾಸಿಟಿ ಸಿನಿಮಾ ಅನಿಸ್ತು. ನಾವು ಮಾಡಿದ್ದೀವಿ ಅಂತಲ್ಲ, ಬಟ್ ಕನ್ನಡ ಜನತೆ ಏನಾದರೂ ಒಂದ್ಸಲಿ ರಕ್ಕಸಪುರದೊಳು ಒಂದ್ಸಲಿ ಕುತ್ಕೊಬಂದು ನೋಡಿದ್ರೆ ಒಂದು 10ರಿಂದ 100 ಜನಕ್ಕೆ ಮೌತ್ ಪಬ್ಲಿಸಿಟಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಬಟ್ ಏನಂದರೆ ಎಲ್ಲೂ ಕೂಡ ಕಥೆನ ನೆಕ್ಸ್ಟ್ ಈ ಥರ ಆಗುತ್ತೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದು ನಾವು ಈ ಸಿನಿಮಾದಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ನೆಕ್ಸ್ಟ್ ಏನಾಗುತ್ತೆ, ಯಾರು ಇದು ವಿಲನ್, ಯಾರು ಫೈರ್ ಬಂದಾಗಲೆಲ್ಲ ಯೋಚನೆ ಮಾಡಬೇಕಾಗುತ್ತೋ ಯಾರೋ ಇದು ಗೊತ್ತಿಲ್ಲ, ರಾಜ್ಬಿ ಶೆಟ್ಟಿ ಸಾರ ಇಲ್ಲ ಬೇರೆಯವರ ಇನ್ನೂ ಒಬ್ಬರ ಅಂತ ಕ್ಯೂರಿಯಾಸಿಟಿಲೇ ಹೋಗ್ತಿರುತ್ತೆ. ಇಂಟ್ರೋಲ್ ಬ್ಲ್ಯಾಕ್ ಎಲ್ಲ ಅದು ಒಂದು ಸ್ವಲ್ಪ ಕ್ಲೂ ಕೊಡ್ತಾರೆ, ಆದರೆ ಅದನ್ನು ಬಿಗಿಯಾಗಿದೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಒಂದು 15 ನಿಮಿಷ ಅನ್ನಂಗೆ ನಿಮ್ಗೆ ಯಾರು ಏನು ಅಂತ ಅವಾಗ ಗೊತ್ತಾಗುತ್ತೆ. ಅದೇ ಬಿಳಿಯಪ್ಪ ಅಂತ ಕ್ಯಾರೆಕ್ಟ್ರ್ ಮೇಡಮ್, ಬೆಳಗ್ಗಿದ್ದೀವಲ್ಲ ಅದಕ್ಕೆ ಬಿಳಿಯಪ್ಪ ಅಂತ ಕ್ಯಾರೆಕ್ಟ್ರು ನೇಮ್ ಚೇಂಜ್ ಮಾಡಿದ್ರು. ಖುಷಿ ಆಯ್ತದೆ, ಬಿಳಿಯಪ್ಪನ ಕ್ಯಾರೆಕ್ಟ್ರು ನಾನು ನಿಭಾಯಿಸಿರೋದಕ್ಕೆ ಖುಷಿ ಆಗ್ತಿದೆ. ನಮ್ಮಿಬ್ಬರೂ ಗೌರವ್ ಶೆಟ್ಟಿ ಆಗಲಿ ನಮ್ಮನ್ನಾಗಲಿ ನಾವು ಈ ಸಿನಿಮಾಗೆ ಒಂದು ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ರಕ್ಷಿತಾ ಮೇಡಮು, ಪ್ರೇಮ್ ಸಾರು, ಆಮೇಲೆ ರವಿ ರಂಗ ಸರ್ಗೆ, ಕ್ಯಾಮ್ರಾಮನ್ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವರು ನಮಗೆ ಅಂದರೆ ಅವರಿಬ್ಬರು ಕಾಮಿಡಿಯನ್ನು ನಂಗೆ ತುಂಬಾ ಇಷ್ಟ ಅಂತ ಹೇಳಿದರು ಪ್ರೆಸ್ ಮೀಟಲ್ಲಿ. ಅದಕ್ಕೆ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಕೊಟ್ಟಿದ್ದಾರೆ. ಅದಕ್ಕೆ ಆ ಪಾತ್ರಕ್ಕೆ ಏನು ಜೀವ ತುಂಬಬೇಕೋ ಅದನ್ನು ತುಂಬ್ಕೊಬಂದಿದ್ದೀವಿ. ಥ್ಯಾಂಕ್ ಯು ಮೇಡಮ್. ನನ್ನ ಈ ರೀತಿಯೇ ಕಾಣಿಸ್ಕೋಬೇಕಂತಲ್ಲ, ನಿರ್ದೇಶಕರು ಯಾವ ಕ್ಯಾರೆಕ್ಟ್ರನ್ನ ಕೊಡ್ತಾರೆ ಆ ಕ್ಯಾರೆಕ್ಟ್ರಿಗೆ ಜೀವ ತುಂಬೋದೇ ಒಬ್ಬ ಕಲಾವಿದನ ಕರ್ತವ್ಯ. ಅದನ್ನು ಮಾಡ್ಕೊಂಡು ಹೋದರೆ ಸಾಕು ಅಂತ ನಾನು ಇನ್ನೊಂದು ಕನ್ನಡ ಜನತೆಗೆ ಇಷ್ಟೇ ಹೇಳ್ತಿರೋದು. ಬಟ್ ಏನಂದರೆ ಪೈರಸಿ ವಿಡಿಯೋ ಇವತ್ತು ಆಲ್ರೆಡಿ ಸಿಕ್ಕಿರುತ್ತೆ, ಯಾರು ಪೈರಸಿ ವಿಡಿಯೋನ ನೋಡಬೇಡಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಮ್ಮಂಥ ಕಲಾವಿದರನ್ನ ಬೆಳ್ಳಿ ಪರದೆ ಮೇಲೆ ಬಂದಿದ್ದೀವಿ, ಇನ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಆಡಿಯನ್ಸ್ಗಳು ಬಂದು ನೋಡ್ತಾ ಇದ್ದಾರೆ, ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ನನಗೆ ಖುಷಿ ಆಗುತ್ತೆ, ಒಂದು ಫೀಲ್ ಗುಡ್ ಅನಿಸುತ್ತೆ. ಇದೇ ಥರ ಕನ್ನಡ ಸಿನಿಮಾಗೆಲ್ಲ ಸಪೋರ್ಟು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನನ್ನ ಹೆಸರು ವಿಲಿಯಂ ಡೇವಿಡ್ ಅಂತ. ಸೊ ಇದೊಂದು ಟೆಕ್ನಿಷಿಯನ್ ಸಿನಿಮಾ ಆಗಿರೋದ್ರಿಂದ ಇದು ಕ್ರೆಡಿಟ್ ನನಗೆ ಮಾತ್ರ ಹೋಗಲ್ಲ. ಒಳ್ಳೆ ಸಿನಿಮಾಟೋಗ್ರಫಿ ಅನ್ನೋದಕ್ಕಿಂತ ಒಳ್ಳೆ ಟೀಮು. ಈವನ್ ಪ್ರೊಡ್ಯೂಸರು ಸ್ಟಂಟ್ ಮಾಸ್ಟರ್ ಆಗಿರೋದ್ರಿಂದ ರವಿ ಸಾರಂಗ್ ಅವರು ಡೈರೆಕ್ಟ್ರು, ಅವರು ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು. ಪ್ರೇಮ್ ಸರ್ ಜೊತೆ ಕೆಲಸ ಮಾಡಿ ಒಂದು 15 ವರ್ಷದಿಂದ ಕೆಲಸ ಮಾಡಿರೋರು. ಅವರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಒಳ್ಳೆ ಸಿನಿಮಾ ಬಂದಿದೆ. ಖಂಡಿತ ಮೇಡಮ್. ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ನಾನೇ ನೋಡಿರೋದು, ಯಾಕಂದರೆ ಕ್ಯಾಮ್ರಾದಲ್ಲಿ ಫಸ್ಟ್ ವ್ಯೂವರ್ ನಾನೇ. ನನಗೆ ಅವಲ್ಲೇ ಹೇಳಿದೆ ನಾನು ಇದು ಒಳ್ಳೆ ಸಿನಿಮಾ ಆಗುತ್ತೆ ಅಂತೇಳಿ. ಬಟ್ ಅದು ಪ್ರೂವ್ ಆಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್. ನಾನು ಪ್ರೀಮಿಯರ್ ಶೋಗೂ ಬಂದಿದ್ದೆ, ಮೈಸೂರಿನ ಪ್ರೀಮಿಯರ್ ಶೋ ಹಾಗೂ ಬೆಂಗಳೂರಿನ ಪ್ರೀಮಿಯರ್ ಶೋ ಒರಾಯನಲ್ಲಾಗಿದ್ದು, ಹಾಗೂ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಕೂಡ ಬಂದಿದ್ದೆ. ತುಂಬ ಒಳ್ಳೆ ರಿಯಾಕ್ಷನ್, ಜನಗಳು ತುಂಬ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಅವ್ರ ಮೇಯ್ನ್ ಎಲ್ಲರೂ ಹೇಳ್ತಾ ಇರೋದು ಲಾಸ್ಟ್ 20 minutes ಅಂತೂ ನಮ್ಮ ಹಾರ್ಟ್ ಬೀಟ್ನ ಜಾಸ್ತಿ ಮಾಡಿಬಿಟ್ಟಿತ್ತು ಮ್ಯಾಮ್ ಅಂದ್ಬಿಟ್ಟು. ಬಿಕಾಸ್ ಅಂಥ ಸಿನಿಮಾ ಇವಾಗ ಬಂದಿದೆ. ನೀವು ಇಷ್ಟು ದಿನ ನೋಡಿದಂಥ ಸಿನಿಮಾನೇ ಬೇರೆ, ನಮ್ಮ ಸಿನಿಮಾನೇ ಬೇರೆ ಅಂತ ಹೇಳ್ಬೋದು. ನಾನು ಸುಮಾರು ವರ್ಷದಿಂದ ಈ ಥರ ಸಿನಿಮಾ ಆಚೆ ಬಂದಿಲ್ಲ. ಸೊ ಅದಂತೂ ನಾನು 100% ಶ್ಯೂರಿಟಿ ಕೊಡ್ತೀನಿ. ನೀವೆಲ್ಲರೂ ಬಂದು ಖಂಡಿತ ಧೈರ್ಯದಿಂದ ಬಂದು ಸಿನಿಮಾ ನೋಡ್ಬೋದು. ನೀವು ಯಾರಿಗೂ ಬೋರ್ ಆಗಲ್ಲ. ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀರಾ
ಅದಕ್ಕೆ ಡಬಲ್ ಅಲ್ಲ ತ್ರಿಬಲ್ ನಮ್ಮ ಸರ್ ಕೊಟ್ಬಿಟ್ಟು ನಿಮಗೆ ವಾಪಸ್ ಕೊಟ್ಟು ಕಳಿಸ್ತಾರೆ ಅಂತ ಹೇಳ್ತೀನಿ. ವೆರಿ ನೈಸ್, ಥ್ಯಾಂಕ್ ಯು.